ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ದಾಲ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ಹೇಳಿಕೊಡ್ತೇನೆ. ದಾಲ್ ಫ್ರೈ ಅಂತ ತಕ್ಷಣ ನೀವು ತೊಗರಿಬೇಳೆ ತರೋದಲ್ಲ, ಹೆಸರುಬೇಳೆ ತರಬೇಕು. ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ನೀರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೊಟ್ಯಾಟೊ, ಉಪ್ಪು, ಹೆಸರುಬೇಳೆ, 2 ಮೊಟ್ಟೆ. ಓಕೆ, ಇದನ್ನೆಲ್ಲ ರೆಡಿ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿಕೊಂಡಿರುವ ನೀರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈ ನೀರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾವು ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಇದು ಫ್ರೈ ಆಗ್ತಾ ಇದೆ ನೋಡಿ, ಬಣ್ಣ ಬದಲಾಗ್ತಾ ಇರುತ್ತೆ, ಅದು ನೋಡ್ತಾ ಇರಿ. ಆವಾಗ ಸ್ವಲ್ಪ ನಾವು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನೀರುಳ್ಳಿ ತಳ ಹಿಡಿಯಲ್ಲ. ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಓಕೆ, ಅದರ ಹಸಿ ಸ್ಮೆಲ್ ಹೋದ ಮೇಲೆ ಅರಶಿನ ಹುಡಿ ಮತ್ತು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು. ಮೆಣಸಿನ ಹುಡಿ ಹಾಕ್ಕೊಳ್ಳುವಾಗ ನೀವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಕೆಲವರಿಗೆ ಖಾರ ಜಾಸ್ತಿ ಇಷ್ಟ ಇರಲ್ಲ, ಕೆಲವರಿಗೆ ಖಾರ ಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಅದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಕಟ್ ಮಾಡಿಕೊಂಡಿರುವ ಟೊಮ್ಯಾಟೊವನ್ನು ಹಾಕ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗ್ತಾ ಬಂದ ಹಾಗೆ ಅದಕ್ಕೆ ನಾವು ತೊಳೆದುಕೊಂಡಿರುವ ಹೆಸರುಬೇಳೆ ಮತ್ತು ಪೊಟ್ಯಾಟೊವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಓಕೆ, ಈಗ ಅದನ್ನು ಮಿಕ್ಸ್ ಮಾಡಿದ ನಂತರ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರು ಇದಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಒಂದು ಲೆವೆಲ್ಗೆ ಹಾಕ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಓಕೆ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನಾವು ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ. ಈಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ಅದು ಸ್ವಲ್ಪ ಕುದೀತಾ ಇದೆಯಲ್ವ, ಆವಾಗ 2 ಮೊಟ್ಟೆಯನ್ನು ತೆಗೆದು ಈ ಪದಾರ್ಥಕ್ಕೆ ಹಾಕ್ಕೊಳ್ಳೋಣ. ಹಾಕಿದ ಮೇಲೆ ನಾವು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರ್ಸೋಣ. ಆವಾಗ ಈಗ ನೋಡಿ ನಮ್ಮದು ಈ ದಾಲ್ ಫ್ರೈ ಚೆನ್ನಾಗಿ ರೆಡಿಯಾಗಿದೆ. ಓಕೆ, ವಿಸಿಲ್ ಬರಲಿ. ವಿಸಿಲ್ ಬಂದಾದಮೇಲೆ ನೀವು ಆಫ್ ಮಾಡ್ಕೊಳ್ಳಿ. ನಂತರ ಈಗ ನೋಡಿ ನಮ್ಮದು ದಾಲ್ ಫ್ರೈ ಚೆನ್ನಾಗಿ ರೆಡಿಯಾಗಿದೆ. ಇದು ನಮ್ಮದು ಎಲ್ಲ ಒಂಥರ ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ, ತುಂಬ ಟೇಸ್ಟಿನೂ ಆಗಿರುತ್ತೆ. ಮತ್ತು ಕೆಲವರು ಮೊಟ್ಟೆಯನ್ನು ಸ್ಕಿಪ್ ಮಾಡ್ಬೋದು, ಹಾಗೇನೂ ಯೂಸ್ ಮಾಡ್ಕೋಬೋದು. ಮೊಟ್ಟೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.